ನಿಮಗೊಂದು ಮಾತು ಹೇಳ್ತೀನಿ ತಾಯಿ, ನೀವೆಷ್ಟೇ ದೊಡ್ಡವರಾಗಿರ್ರಿ, ಭಗವಂತ ನಿಮಗೆ ಶಕ್ತಿ ಕೊಟ್ಟಾನ. ನಿಮ್ಮ ಹಿಂದಿನ ಹಿರಿಯರ ಆಶೀರ್ವಾದ, ನಿಮ್ಮ ದುಡಿಮೆ ಶ್ರಮ ನೀವು ಭಗವಂತ ಚಲೋ ಕೊಟ್ಟಾನ. ಆದ್ರೆ ಭಗವಂತ ಏನೆಲ್ಲ ಕೊಟ್ಟಾನಂದ್ರೂ ಕೂಡ ದಿನಕ್ಕೆ ಎರಡು ಜಾಗಕ್ಕೆ 2 ಸಾರಿ, ಮುಂಜಾನೆ 1 ಸಾರಿ, ಸಾಯಂಕಾಲ 1 ಸಾರಿ 2 ಜಾಗ ಭೇಟಿ ಕೊಟ್ಟು ಬರ್ರಿ. ಯಾವ 2 ಜಾಗ ಅಂತಂದ್ರೆ ಒಂದನೇದ್ದ ಈ ಸ್ಮಶಾನ ಅಂತಿರಲ್ಲ, ಸ್ಮಶಾನ ಸುಡುಗಾಡ, ಈ ಕಡೆ ಏನಂತೀರಿ ಸ್ಮಶಾನ ಅಂತಿರಲ್ಲ, ಸತ್ತವ್ರನ್ನ ಮಣ್ಣು ಮಾಡ್ತಾರೆ, ಮುಸ್ತಾರಲ್ಲ. ದಿನಕ್ಕೆ 1 ಸಾರಿ ಆದರೂ ಕೂಡ ಸ್ಮಶಾನಕ್ಕೆ ಸುಡುಗಾಡಕ್ಕೆ ಭೇಟಿ ಕೊಟ್ಟು ಬರ್ರಿ. ನಂತರ 1 ಸಾರಿ ಎಲ್ಲಿಗೆ ಅಂತಂದ್ರೆ ಗುರುವಿನ ಸನ್ನಿಧಾನಕ್ಕೆ, ಏನು ಇದಕ್ಕೆ ಪೂಜ್ಯರದಾರಲ್ಲ, ಪೂಜ್ಯರ ಸನ್ನಿಧಾನಕ್ಕೆ, ಗುರುವಿನ ಸನ್ನಿಧಾನಕ್ಕೆ ಮುಂಜಾನೆ 1 ಸಾರಿ, ಸಂಜೆನೆ 1 ಸಾರಿ, 2 ಸಾರಿ ಭೇಟಿ ಕೊಟ್ಟು ಬರ್ರಿ. ಅವಾಗ ಗೊತ್ತಾಗುತ್ತೆ ನಿಮ್ಮ ಜೀವನ ಅಂದ್ರೆ ಏನಂತ. ಯಾಕೆ ಒಂದನೇದ್ದು ಸ್ಮಶಾನಕ್ಕೆ ಯಾಕೆ ಅಂತಂದ್ರೆ, ಸುಡುಗಾಡಿಗೆ ಯಾಕೆ ಅಂತಂದ್ರೆ, ಅಲ್ಲಿನ ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ, ನಮ್ಮ ಆಯಿ, ನಮ್ಮ ಹಿರಿಯರೆಲ್ಲ ಏನೋ ಮಕ್ಕೊಂಡ್ರಲ್ಲ, ಅವ್ರು ಹೇಳ್ತಾರೆ ಏನಂತಂದ್ರೆ, ತಮ್ಮ ತಂಗಿ ಇಳದೇ ಇರ್ತಕ್ಕಂಥ ಜಾಗದಾಗ ಬಂದು ನಾವು ಮಕ್ಕೊಂಡ್ಬಿಟ್ಟಿವಿ. ಹೊಳ್ಳಿ ಎದ್ದು ಹೇಳ್ತೀವಿ, ಹೇಳಕ್ಕೆ ಬರಂಗಿಲ್ಲ. ಹೇಳದೇ ಇರ್ತಕ್ಕಂಥ ಜಾಗದ ಬಂದು ಮಕ್ಕೊಂಡ್ಬಿಟ್ಟಿವಿ. ಕಾರಣ ನಾವಿದ್ದಂಥ ಸಮಯದೊಳಗೆ ಹೆಂಗೆ ಬದುಕು ಮಾಡಿಯೋ ಗೊತ್ತಿಲ್ಲ. ನಾವು ಬಂದು ಮಕ್ಕೊಳ್ಳುವಂಥ ಜಾಗದಾಗ ನೀ ಬರೋಕ್ಕಿಂತ ಮುಂಚೆಕ್ಕೆ ನಿನಗೆ ಇನ್ನೂ ಕೂಡ ಆ ಸ್ಥಿತಿ ಬಂದಿಲ್ಲ. ಕಾರಣ ಏನಂತಂದ್ರೆ, ಇರುವಷ್ಟು ದಿವಸ ಭಗವಂತ ಒಂದು ದಿವಸ ನಿಂಗೆ ಅವಕಾಶ ಕೊಟ್ಟಂದ್ರೆ ಒಳ್ಳೆಯದನ್ನು ಮಾಡ, 4 ಮಂದಿಗೆ ಸಹಾಯ ಮಾಡ, ಹಸಿದು ಬಂದವನಿಗೆ ಅನ್ನ ಕೊಡು, ದಾಹ ಅಂತ ಬಂದು ನೀರು ಕೊಡು, ಕಷ್ಟ ಅಂತ ಬಂದು ನಿನ್ನ ಮುಂದೆ ಯಾರು ಹೇಳ್ಕೊಂತಾರಂತಂದ್ರೆ ಸ್ಪಂದನೆ ಮಾಡ. 4 ಮಂದಿ ಬೇಕಾಗಿ ಬಂದುಬಿಡುತ್ತಮ್ಮ, ನಾವಿನ್ನೂ ಕೂಡ ನಾವು ಬಂದಂಥ ಜಾಗದೊಳಗೆ ನೀ ಬಂದಿಲ್ಲ, ಬಡ್ದೊಳಗಾಗಿ 4 ಮಂದಿ ಬಾಯಿಯೊಳಗೆ ಇದ್ದು ಬಂದುಬಿಡು ಅಂತ ತಿಳ್ಕೊಂಡು ನಮ್ಮ ಪೂರ್ವಜರು ಹೇಳ್ತಾರೆ. 2ನೇದು ಗುರುವಿನ ಸನ್ನಿಧಾನಕ್ಕೆ ಯಾಕೆ ಅಂತಂದ್ರೆ, ಗುರುನಾಥ್ ಅಂತಂತ ತಮ್ಮ ಬೇಕಾದ ಬರಲಿ, ಬೇಕಾದ ಕಷ್ಟ ಬರಲಿ, ಹೆಂಡತಿ ಮುಂದೆ ಹೇಳ್ಕೊಳ್ಳೋಕ್ಕಾಗಲಾರ್ದನ್ನ, ಗಂಡನ ಮುಂದೆ ಹೇಳ್ಕೊಳ್ಳೋಕ್ಕಾಗಲಾರ್ದನ್ನ, ಬಂಧು ಬಳಗದ ಮುಂದೆ ಹೇಳ್ಕೊಳ್ಳೋಕ್ಕಾಗಲಾರ್ದನ್ನ, ತಂದೆ ತಾಯಿಗಳ ಮುಂದೆ ಹೇಳ್ಕೊಳ್ಳೋಕ್ಕಾಗಲಾರ್ದನ್ನ, ಮಕ್ಕಳ ಮುಂದೆ ಹೇಳ್ಕೊಳ್ಳೋಕ್ಕಾಗಲಾರ್ದನ್ನ, ಅದನ್ನು ಯಾರ ಮುಂದೆ ಕಷ್ಟ ಹೇಳ್ಕೊಳ್ಬೇಕಂದ್ರೆ ಗುರುನಾಥನ ಮುಂದೆ ಹೇಳ್ಕೊಳ್ಬೇಕಂತ, ಗುರುನಾಥನ ಮುಂದೆ. ಯಾಕೆ ಹರ ಮುನಿದರೆ ಗುರು ಕಾಯುವ, ನಾ ಅದನ್ನೇನು ತಿಳ್ಕೊಂಡು ಎದಕ್ಕೆ ಗುರುನಾಥ ಇರ್ತಾನೆ ತಿಳ್ಕೊಂಡು ದಿನಕ್ಕೆ 2 ಜಾಗ ಭೇಟಿ ಕೊಟ್ಟು ಬರ್ರಿ. ಗಳಸ್ರಿ ಗಳಸಕ್ಕೆ ಬೇಡ, ನಂಗೆ ಗಳಿಸಬೇಕಾ, ದುಡಿಯಬೇಕು. ದುಡಿಲ್ಲ ನಡೆಯಂಗಿಲ್ಲ. ಆದರೆ ದುಡಿಯೋದ್ರ ಜೊತೆಗೆ ಒಂದಿಷ್ಟು ನಮ್ಮ ಮಕ್ಕಳಿಗೆ ಸಂಸ್ಕಾರ, ತಂದೆ ಅಂದರೆ ಯಾರು, ತಾಯಿ ಅಂದರೆ ಯಾರು, ಅಜ್ಜ ಅಂದರೆ ಯಾರು, ಅಮ್ಮ ಅಂದರೆ ಯಾರು, ಗುರುಗಳಂದರೆ ಯಾರು, ಮಕ್ಕಳಿಗೊಂಚೂರು ಶಾಲೆಯ ಸಂಸ್ಕಾರ ಕೊಡೋದ್ರ ಜೊತೆಗೆ ಪರಿವಾರದ ಸಂಸ್ಕಾರವನ್ನು ಕೂಡ ಕೊಡಬೇಕು. ನಾವು ಏನೂ ತಂದಿಲ್ಲ, ಏನೂ ಒಯ್ಯಂಗಿಲ್ಲ, ಹಂಗೆ ಬಂದೀವಿ, ಹಂಗೆ ಹೋಗಿಬಿಡ್ತೀವಿ. ಖಾಲಿ ಹಾತ್ ಮೇ ಆಯಾಗ, ಖಾಲಿ ಹಾತ್ ಮೇ ಜಾಯಾಗ. ಬರ್ಬೇಕಾದ್ರೂ ಕೂಡ ಬರೇ ಕೈಲಿ ಬಂದೀವಿ, ಹೋಗ್ಬೇಕಾದ್ರೂ ಕೂಡ ಬರೇ ಕೈಲಿ ಹೋಗ್ತೀವಿ. ಯಾವುದೂ ಕೂಡ ಬರಲ್ಲ. ಗಂಡ ಹೆಂಡತಿ ಬಂಧು ಬಳಗ ಮಕ್ಕಳು ಯಾರು ಕೂಡ ಬರೋದಿಲ್ಲ. ಎಷ್ಟು ಆಶ್ಚರ್ಯ ಅಂತಂದ್ರೆ, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿರ್ದ ಮಹಾಗಣವನ್ ಅರಿಯರ ಚನ್ನಮಲ್ಲಿಕಾರ್ಜುನ. ಇದು ಒಂದು ಮಾತು ಹೇಳ್ತಾರೆ ಕೊನೆ ನುಡಿಯೊಳಗೆ ಅಕ್ಕ ಮಹಾದೇವಿ, ತಮ್ಮ ನಿನ್ನೊಳಗೊಂದು ಮಹಾಗಣ ಅದ, ಆ ಮಹಾಗಣವನ್ನು ಅರಿಬೇಕು. ಹೆಂಗೆ ಅರಿಬೇಕು? ಯಾರೋ ಅಗರ್ಭ ಶ್ರೀಮಂತ, ಬರೀ ಶ್ರೀಮಂತ ಅಲ್ಲ, ಅಗರ್ಭ ಶ್ರೀಮಂತ, ಮನೆ ಮೇಲೆ ಮನೆ ಕಟ್ಟ್ಯಾನ, 4 ಮನೆ ಮಾಲಕ್ಕಾಗ್ಯಾನ, ಮನೆಯೊಳಗೆ ಕೋಟಿ ಇಡ್ಲೆ ದುಡ್ಡು ಇಟ್ಟಾನ, ಬೆಳ್ಳಿ ಬಂಗಾರ ಅಂಕರ ಜಗ್ಗೈತೆ, ಸಂಪತ್ತು ಜಗ್ಗೈತೆ, ಏನೆಲ್ಲವೂ ಕೂಡ ಭಾಳ ಐತೆ. ಭಗವಂತ ಎಲ್ಲ ಪೂರ್ವಜರ ಪುಣ್ಯಂದ ಎಲ್ಲ ಸುಖವಾಗ್ಯದನ. ಆದ್ರೆ ಆತನ ಜೊತೆಗೆ 3 ಮಂದಿ ಗೆಳೆಯರು ಇರ್ತಿದ್ರು ಸದಾವಕಾಲ. ಒಬ್ಬವಂಕರ ಅವ್ನು ಬಿಟ್ಟಿರ್ತಿದ್ದಿಲ್ಲ, ಸದಾವಕಾಲ ಅವನ ಜೊತೆಗೆ ಇರ್ತಿದ್ದ. ಕುಂತ್ರವನ ಜೊತೆಗೆ, ಉಂಡ್ರವನ ಜೊತೆಗೆ, ಒಟ್ಟವನ ಜೊತೆಗೆ ಅಡ್ಡಾಡ್ತಿದ್ದ. ಆಶ್ಚರ್ಯ ಏನು ಅಂತಂದ್ರೆ, ಎಲ್ಲಿ ಸಕ್ಕರೆ ಇರ್ತೈತಿ ಅಲ್ಲಿ ಇರಿಬ್ ಇರ್ತಾವ, ಎಲ್ಲಿ ಬೆಲ್ಲ ಇರ್ತೈತಿ ಅಲ್ಲಿ ಇರಿಬ್ ಬರ್ತಾವ. ಸಕ್ರೆ ಇರಿಬ್ ಇರ್ಲಾರ್ದಲ್ಲಿ ಬೆಲ್ಲ ಬಾ ಅಂದ್ರೆ ಬರಂಗಿಲ್ಲ, ಅಲ್ಲಿ ಇರಿಬ್ ಬರಂಗಿಲ್ಲ. ಯಾಕೆ ಹಂಗೆ ನಿನ್ನಲ್ಲಿ ಎಲ್ಲಿ ತನಕ ಹಿಂಗೆ ಕೊಡುವಂಥ ಶಕ್ತಿ ಇತ್ತೆ ಅಲ್ಲಿ ತನಕ ನಿನ್ನವ್ರು, ನನ್ನ ತಮ್ಮ, ನಮ್ಮ ಅಣ್ಣ, ನಮ್ಮ ಬಂಧು, ನಮ್ಮ ಬಳಗ ಅಂತ ತಿಳ್ಕೊಂಡು ಭಾಳ ಮಂದಿ ಬರ್ತಾರೆ. ನಿನ್ನಲ್ಲಿ ಯಾವಾಗ ಕೊಡೋದು ಹಿಂಗೆ ಕೊಡುವಂಥ ಮನುಷ್ಯ ಹಿಂಗೆ ಬೇಡಕತ್ತಲ್ಲ, ನೀನು ನೋಡಿ ದೂರ ಸರಿತ ಕೆಳಗೆ ಬಂದಲೇವ ಅಂಥೇಳಿ. ತಮಾಷೆ. ಆಶ್ಚರ್ಯ ಏನು ಅಂತಂದ್ರೆ, ಜಗ್ಗ ಸಂಪತ್ತಿತ್ತು, ಭಗವಂತ ಭಾಳ ಕೊಟ್ಟಿದ್ದ. 3 ಮಂದಿ ಗೆಳೆಯರೇನು ಗಳಿಸಿದ್ನಲ್ಲ, ಗಳಿಸಿರ್ಬೇಕಾದ್ರೆ ಆತ ಅನ್ಕೊಂಡಿದ್ದ ನನ್ನ ಜೊತೆ ಇವರೆಲ್ಲ ಬರ್ತಾರಂಥೇಳಿ. ಅಕಲ್ಪಿಕವಾಗಿ ಕಬ್ಬೂರು ಅಂತಕ್ಕಂಥ ಪಟ್ಟಣದೊಳಗೆ ಬಂದ. ಅಲ್ಲಿ ಒಂದು ಸ್ವಲ್ಪ ಏನೋ ಒಂದಿಟ್ಟು ಜಗಳ ನಡೆದಿತ್ತು. ಜಗಳ ನಡೆದಾಗ ಆ ಜಗಳ ನೋಡ್ಕೊಂತ ನಿಂತ್ಕೊಂಡಿವ.
ಅದು ಎಲ್ಲಿಗೆ ಬಂತು ಅಂತಂದ್ರೆ ಬಾಯಿ ಹೋಗಿ ಕೈ ಹೋಗಿ ಒಂದು ರುಂಡ ಕೆಳಗೆ ಬಿತ್ತಲ್ಲಿ. ಯಾವಾಗ ರುಂಡು ಬಿತ್ತ ಇವ ನೋಡ್ಕೊಂತ ನಿಂತ್ಕೊಂಡ ಇದ್ದವರೆಲ್ಲ ಓಡಿ ಹೋದ್ರು. ಪೊಲೀಸರು ಬಂದು ಕೂಡಲೇ ಹೆಣ ಬಿದ್ದಿತ್ತು ನೋಡಿ ಅವರು ಅಂದರು ಯಾರು ಮಾಡ್ಯಾರ ಗೊತ್ತಿಲ್ಲ. ಇವನು ನೋಡಿದ್ರು ಬಹುಶಃ ಇವನ ಮಾಡಿರ್ಬೇಕಂತ ತಿಳ್ಕೊಂಡು ಅವ್ನು ತೊಗೊಂಡೋಗಿ FIR ಮಾಡಿ ಜಡ್ಜ್ ಮುಂದೆ ನಿಲ್ಲಿಸಿದಾಗ ಜಡ್ಜ್ ಅಂದರು ತಮ್ಮ ಕೊಲೆಯನ್ನು ನೀನಾ ಮಾಡಿಯಾ ಅಂದಾಗ ಒಂದು ಇಲ್ರಿ ನನಗೆ ಗೊತ್ತಿಲ್ಲ, ಅವ ಯಾರು ನನಗೆ ಗೊತ್ತಿಲ್ಲ, ಅದಕ್ಕೆ ನಂಗೆ ಸಂಬಂಧ ಇಲ್ಲ, ನಾ ಕೊಲೆ ಮಾಡಿಲ್ಲ, ನನಗದಕ್ಕೆ ಏನೂ ಸಂಬಂಧನೇ ಇಲ್ಲ ಅಂದ್ಕೂಳೆ ಜಡ್ಜ್ ಅಂದರು ಇಲ್ಲ ತಮ್ಮ ನೀ ಕೊಲೆ ಮಾಡಿ ಅಂತ ತಿಳ್ಕೊಂಡು ಯಾಕೆ ಆಗಿನ ಸಮಯದೊಳಗೆ ಇದ್ದವ್ ನೀನ ಅಲ್ಲೇ ಮತ್ತೆ ಯಾರೂ ಇಲ್ಲ, ಹೀಗಾಗಿ ಕೊಲೆ ನೀನ ಮಾಡಿಯಾ, ನಿನ್ನನ್ನು ಗಲ್ಲಿಗೇರಿಸ್ತೀನಿ ಅಂದ್ರು ಅವರು. ಅಂದ್ಕೂಳೆ ಅವಂದ ಕರೆ ಹೇಳ್ತೇನೆ ರೀ, ಅವ ಯಾರಂತ ನನಗೆ ಗೊತ್ತಿಲ್ಲ, ಅದಕ್ಕೆ ನಂಗೆ ಸಂಬಂಧ ಇಲ್ಲ, ನಾನು ನಿರಪರಾಧಿ ಇದ್ದೀನಿ, ನನ್ನ ಬಿಟ್ಟು ಬಿಡ್ರಿ ಅಂದ್ಕೂಳೆ ಜಡ್ಜ್ ಅಂದರು ಹಂಗಾರೆ ನೀನು ನಿರಪರಾಧಿ ಹೌದಲ್ಲಪ್ಪ, ನೀ ಕೊಲೆ ಮಾಡಿಲ್ಲ ಹೌದಲ್ಲ, ಹಾಗಾದರೆ ಏನು ಅಂತಂದ್ರೆ ನಿನ್ನ ಪರವಾಗಿ ಯಾರಾದರೂ ಕೂಡ ಒಬ್ಬರು ಬಂದು ಇವಾಗ ಕೊಲೆ ಮಾಡಿಲ್ರಿ, ಇವ ನಿರಪರಾಧಿ ಅದನ್ನು ತಿಳ್ಕೊಂಡು ಹೇಳಿಬಿಟ್ರೆ ಸಾಕು, ನಿನ್ನ ಗಲ್ ಶಿಕ್ಷೆಯಿಂದ ಪಾರು ಮಾಡಿಬಿಡ್ತೀನಿ. ಇವ ಅನ್ಕೊಂಡ ಒಬ್ರಲ್ರಿ, ಒಬ್ರಲ್ಲ 3 ಮಂದಿ ಕರ್ಕೊಂಬರ್ತೀನಿ ಅಂದ. 3 ಮಂದಿ ಕರ್ಕೊಂಬರ್ತೀನಿ ಅಂದಾಗ ಸರಿ ಹಂಗಾದ್ರೆ ಹೋಗೋಣತ್ತಿಗೆ ಸೀದಾ ಮನೆಗೆ ಬಂದ. ತನ್ನ ಜೊತೆಗೇನು ಒಂದೇ ಗೆಳೆಯ ಇದ್ನಲ್ಲ ಅವ ಸದಾಕಾಲನ ಜೊತೆಗೆ ಇರ್ತಿದ್ದ. ಒಂದೇ ಗೆಳೆಯನ ಭೇಟಿಯಾಗ ಅವಂದ ನೋಡಪ್ಪ ಏನೋ ಅಕಲ್ಪಿಕವಾಗಿ ಯಾರೋ ಮಾಡಿದ ತಪ್ಪಿಗೆ ನಾ ಶಿಕ್ಷೆ ಅನುಭವಿಸಕತ್ತೀನಿ, ಹೀಗಾಗಿ ಗಲ್ ಶಿಕ್ಷೆಗೆ ನನಗೆ ಗುರಿ ಮಾಡ್ಯಾರ, ನನ್ನ ಪರವಾಗಿ ಬಂದು ನೀನು ನ್ಯಾಯ ಹೇಳಿದೆ ಅಂತಂದ್ರೆ ಇವ ಕೊಲೆ ಮಾಡಿಲ್ಲ, ಇವಂಗದಕ್ಕೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಹೇಳಿದಂದ್ರೆ ನನ್ನನ್ನು ಗಲ್ ಶಿಕ್ಷೆಯಿಂದ ಪಾರು ಮಾಡ್ತಾರೆ, ನನ್ನ ಪರವಾಗಿ ಬಂದು ನ್ಯಾಯ ಹೇಳಂದಾಗ ಒಂದೇ ಗೆಳೆಯ ಅಂದ ನಿನ್ನ ಮನೆಯ ತಲಬಾಗಲ ಹೊಸ್ತಿಲದ ಒಳಗೆ ಏನಾದರೂ ಇದ್ದರೆ ಹೇಳು, ನಿಂತು ಮಾಡ್ತೀನಿ, ಹೊಸ್ತಿಲ ದಾಟಿ ಹೊರಗೆ ಬಂದು ನಾ ಬರಂಗಿಲ್ಲ ಅಂದ. ನಿನ್ನ ಮನೆಯ ತಲಬಾಗಿಲ ಹೊಸ್ತಿಲದ ಒಳಗ ಏನು ಬೇಕಾದೇಳ ಮನೆಯ ಕಾರ್ಯವನ್ನು ನಾನು ಮಾಡ್ತೀನಿ, ಮನೆಯ ಹೊರಗಿಂದ ತಲಬಾಗಿಲಿಂದ ಹೊರಗೆ ಬಾ ಅಂದ್ರೆ ನಿನ್ನ ಪರವಾಗಿ ನಾ ಬರಂಗಿಲ್ಲ ಅಂದ. ಇವ ದಿನ ಇರವ ಯಾಣೆದವ ತಿಂಗಳದಾಗ ಒಂದು ಸಾರಿ ಭೇಟಿ ಆಗ್ತಿದ್ದ. ತಿಂಗಳದಾಗ ಒಂದು ಸಾರಿ ಭೇಟಿ ಆಗ್ತಕ್ಕಂಥ ಗೆಳೆಯನ ಕೇಳಿದ ಮತ್ತೆ ಹಿಂಗಪ್ಪ ಮತ್ತು ಕುತ್ತಿಗೆ ಬಂದೈತಿ, ಹಿಂಗೆ ನನ್ನ ಪರವಾಗಿ ನೀ ಬಂದು ನ್ಯಾಯ ಹೇಳಿದೆ ಅಂತಂದ್ರೆ ನನ್ನನ್ನು ಬಿಟ್ಟು ಬಿಡ್ತಾರ ಬಾ ಅಂದಾಗ ಎಣೆಗೆಳೆ ಹೇಳಿದ ಕೋರ್ಟ್ ಬಾಗಲ್ ತನಕ ಬರ್ತೀನಿ, ಆದರೆ ಕೋರ್ಟಿನ ಒಳಗೆ ಬಾ ಅಂದ್ರೆ ನನ್ನಿಂದ ಆಗೋದಿಲ್ಲ. 3ನೇ ಗೆಳೆಯ ವರ್ಷಕ್ಕೆ 1 ಸಾರಿ ಭೇಟಿ ಹಾಕಿದ್ದ. ವರ್ಷಕ್ಕೆ 1 ಸಾರಿ ಭೇಟಿ ಆಗ್ತಕ್ಕಂಥ ಗೆಳೆಯನಿಗೆ ಯಾಕೆ ಕುತ್ತಿಗೆ ಬಂದೈತಿ ಯಾರಾದ್ರೇನು ಕೇಳ್ಬೇಕಂತ ತಿಳ್ಕೊಂಡು 3ನೇ ಗೆಳೆಯನ ಹೋಗಿ ಕೇಳಿದೆ ಮತ್ತೆ ಹಿಂಗಪ್ಪ ಕುತ್ತಿಗೆ ಬಂದೈತಿ, ನನ್ನ ಗಲ್ ಶಿಕ್ಷೆ ಹಾಕಕತ್ತಾರ, ನಾನು ಪರವಾಗಿ ಬಂದು ನ್ಯಾಯ ಹೇಳಿದೆ ಅಂದ್ರೆ ನಾನು ಬಿಡುಗಡೆ ಮಾಡ್ತಾರೆ, ಬಾ ಹೇಳ್ಬಾ ಅಂದಾಗ 3ನೇ ಗೆಳೆಯನಂತ ಕೋರ್ಟ್ ಅಲ್ಲ, ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ಆದರೂ ಕೂಡ ನಿನ್ನ ಪರವಾಗಿ ಬಂದು ನಾನು ನ್ಯಾಯ ಹೇಳ್ತೇನೆ ಬಾ ಅಂತ ತಿಳ್ಕೊಂಡು ಹೇಳಿದ. ವರ್ಷಕ್ಕೂ 1 ಸಾರಿ ಭೇಟಿ ಆಗವ, ದಿನ ಭೇಟಿ ಆಗವಲ್ಲ, ತಿಂಗಳು ಭೇಟಿ ಆಗವಲ್ಲ, ವರ್ಷಕ್ಕೆ 1 ಸಾರಿ ಭೇಟಿ ಆಗತಕ್ಕಂಥ ಗೆಳೆಯ ಹೋಗಿ ಕೋರ್ಟ್ನೊಳಗೆ ಇವನು ಪರವಾಗಿ ನ್ಯಾಯ ಹೇಳಿದ, ಗಲ್ ಶಿಕ್ಷೆಯಿಂದ ಪಾರು ಮಾಡಿದ್ರು, ಬದುಕಿ ಮನೆಗೆ ಬಂದ. ಇದರೊಳಗೆ ಏನೈತ್ರಿ ಅಂತ ಅರ್ಥ ಅಂತ ಒಂದು ಕ್ಷಣ ವಿಚಾರ ಮಾಡಿದರೆ ನೀವು ಎಲ್ಲರೂ ಕೂಡ 3 ಮಂದಿ ಗೆಳೆಯರನ್ನ ಗಳಿಸೀವಿ. 1ನೇ ಗೆಳೆಯ ಮನೆ ಒಳಗೆ ಮಾತ್ರ ನಾ ಇರ್ತೀನಿ, ಮನೆ ಒಳಗೆ ಬೇಕಾದ ಹೇಳ, ಮನೆ ಒಳಗಿನ ಕಾರ್ಯ ನಾ ಮಾಡ್ತೀನಿ, ಹೊಸ್ತಿಲ್ ದಾಟಿ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ 1ನೇ ಗೆಳೆಯ ಯಾರು ಅಂತಂದ್ರೆ ಗಳಿಸಿರುವಂಥ ಸಿರಿ ಸಂಪತ್ತು, ಬೆಳ್ಳಿ ಬಂಗಾರ ಮುತ್ತು ರತ್ನ ವಜ್ರ ವೈಡೂರಿ ಏನೈತಲ್ಲ ಇದು 1ನೇ ಗೆಳೆಯ. ಗಳಿಸಿರುವಂಥ ಸಿರಿ ಸಂಪತ್ತು ಇದು ಯಾವುದಕ್ಕೂ ನಮ್ಮ ಜೊತೆ ಬರುವುದಿಲ್ಲ. ಈತ ಯಾರು ಅಂದ್ರೆ 1ನೇ ಗೆಳೆಯ. ಹೊಸ್ತಿಲ್ದೊಳಗೆ ಮನೆಯ ಒಳಗೆ ಏನು ಬೇಕಾದ ಹೇಳ್ರಿ, ಮನೆ ಒಳಗೆ ಮಾತ್ರ ಇರ್ತದ, ಮನೆಯಿಂದ ಹೊರಗೆ ಬಾ ಅಂದ್ರೆ ಬರಂಗಿಲ್ಲ ಯಾವಾಗ ಆತನ ಕರೆ ಬಂದಾಗ. 2ನೇ ಗೆಳೆಯ ಕೋರ್ಟ್ ಬಾಗಲಮಟ್ಟ ಬರ್ತೀನಿ ಅಂತ ಹೇಳಿದ. 2ನೇ ಗೆಳೆಯ ಯಾರು ಅಂತಂದ್ರೆ ಮಾಡ್ಕೊಂಡು ಹೆಂಡತಿ, ಮಾಡ್ಕೊಂಡು ಗಂಡ, ಮಕ್ಕಳು, ಬಂಧು ಬಳಗ ಇವರೆಲ್ಲ ಎಲ್ಲಿ ಮಟ್ಟ ಬರ್ತಾರ್ರಿ, ಎಲ್ಲಿ ಮಟ್ಟ ಬರ್ತಾರೆ. ಇದು ಏನೈತಲ್ಲ ನಾವು ಗಳಿಸಿದ್ದ ಮನೆ ಇದು 100 ವರ್ಷದ್ದದ, ಆದರೆ 1000 ವರ್ಷದ ಮನೆ ಅಲ್ಲೇ ಐತಿ. ಅಲ್ಲಿರೋದು ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ತಿಳ್ಕೊಂಡವರು ದೊಡ್ಡವರಾಗ್ಯಾರ. ನಾವು ಅಂದ್ಕೊಂಡಿವಿ ಇಲ್ಲಿರೋದು ನಮ್ಮನೆ, ಅಲ್ಲಿರೋದು ಸುಮ್ಮನೆ ಅಂದವು ನಾವೆಲ್ಲ ಇಲ್ಲೇ ಕುಂತ್ಕೊಂಡಿವಿ. ಯಾಕೆ ಇದು 100 ವರ್ಷದ್ದೈತಿ, ಅದು 1000 ವರ್ಷದ್ದೈತಿ. ಆಶ್ಚರ್ಯ ಏನು ಅಂತಂದ್ರೆ 30-40 ಸೈಜ್ನೊಳಗೆ ಭಾಳ ಚಂದ ಮನೆ ಕಟ್ತೀವಿ ಅಂದರೂ ಕೂಡ ನೆನಪಿರಲಿವ, ಭಾಳ ಸುಂದರವಾಗಿ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿ ಚಲೋ ಮನೆ ಕಟ್ತೀವಿ ಅಂದರೂ ಕೂಡ ನಮಗಾಗಿ ಒಂದು ಮನೆ ಕಟ್ಟುತ್ತಾರ. ಅದು 6 ಅಡಿ 3 ಅಡಿ ಅಷ್ಟೆ. ಹೋಲಿ 6 ಅಡಿ 3 ಅಡಿ ಜಾಗರ ನಮ್ಮದಂತೀರ ವಿಚಾರ ಮಾಡ್ರಿ ಒಂದು ಕ್ಷಣ. 6 ಅಡಿ 3 ಅಡಿ ಜಾಗನೂ ಕೂಡ ನಮ್ಮದಲ್ಲ, ಅದರೊಳಗೊಂದು ಸಣ್ಣದೊಂದು ಕಿರುಣಿ ಅಂತ ಮಾಡಿರ್ತಾರೆ ಅಟ್ಟ. ಯಾಕೆ ಹಾಗಾದರೆ ನಮ್ದನ್ನದು ಏನು ಉಳಿತ? ಜ್ಞಾನ ಯೋಗಿಗಳಾಗಿರ್ತಕ್ಕಂಥ ಬಿಜಾಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳವರು
ನೋಡ್ರಿ ಅವ್ರದ್ದು ಇವತ್ತಿ ಕೂಡ ಅವ್ರದ್ದು ಮಾತು ಹೇಳ್ತಾರೆ ಏನು ಅಂತಂದ್ರೆ, ಈ ಭೂಮಿ ಮ್ಯಾಗ ಬರ್ಬೇಕಾದ್ರೆ ನಾ ಏನೂ ತಂದಿಲ್ಲ, ಹೋಗ್ಬೇಕಾದ್ರೆ ಕೂಡ ನಾ ಏನೂ ಹೋಗಂಗಿಲ್ಲ, ನನ್ನ ಗದ್ದಿಗೆ ಸಹಿತ ಕಟ್ಟಬೇಡ್ರಿ, ನನ್ನ ಬೂದಿನ ತೊಗೊಂಡು ಗಂಗಾ ಮಾತೊಳಗೆ ಏನು ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕೆ ಏನದ ರೀ? ಆದ್ರೆ ಅವ್ರು ಮಾಡಿದ ಕಾರ್ಯ, ಅವರ ವಾಣಿ ಇವತ್ತು ಕೂಡ ಪ್ರತಿಯೊಬ್ಬರ ಕಿವಿಗಳು ಕೂಡ ಬರ್ತದೆ. ಒಂದಲ್ಲ ಒಂದು ದಿವಸ ನಾವು ಕೂಡ ಹಿಂಗೆ ಹೋಗೋರ ಎಣ್ಣೆ ಗೆಳೆಯ ಮಾಡ್ಕೊಂಡು ಗಂಡ ಹೆಂಡತಿ ಅಲ್ಲಿ ಮಠ ಬರ್ತಾರೆ, ಬಂಧು ಬಳಗ ಅಲ್ಲಿ ಮಠ ಬರ್ತಾರೆ. ನಿನ್ನ ಬಳಗ ಏನು ಗಳಿಸಿ ಅಲ್ಲ, ಬಳಗೆಲ್ಲ ಅಲ್ಲಿ ಮಠ ಬರ್ತೈತಿ. ಆಶ್ಚರ್ಯ ಏನು ಅಂತಂದ್ರೆ, ಹಿಂದೊಂದು ಸಮಯದೊಳಗೆ ಸಣ್ಣವ್ರು ಇರ್ಬೇಕಾದ್ರೆ 4-5 ಮಂದಿ 5 ಮಂದಿ ಕೊಡ್ಕೊಂಡು ಹಿಂಗೆ ಎಡಗೈ ಇಟ್ಟ ಹಿಂಗೊಂದು ಹಾಡು ಹಾಡ್ತಿದ್ರಿ ನೀವೆಲ್ಲ. ಏನಂತ ಏನ್ರಿ? ಎಡಗೈ ಹಿಂಗೆ ಇಡ್ತಿದ್ರಿ, ಬಲಗೈ ಹಿಂಗೆ ಹಿಡ್ಕೊಂಡು ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವನೂರ ಬಸವನೂರ ಕೈ ಕೈ ಧೂಳುಗೈ ಪಂಚಂ ಪಗಡಂ ನೆಲಗಟ್ಟ ಹನುಮ ದಾಸರ ಬರುಮ ತಿಪ್ಪಿ ಮೆಲಕೋಳಿ. ಮುಂದೆ ನಾನಂಗಿಲ್ವ ಇದನ್ನು ಹಾಡ್ತಿದ್ರಲ್ಲ. ಈ ಹಾಡು ಬರೀ ಹಾಡಲ್ಲ, ಈ ಹಾಡಿನೊಳಗೆ ನಮ್ಮ ಇಡೀ ಜೀವನವೇ ಐತಿ. ನಾವು ಎಷ್ಟು ಮಂದಿ ಬಂಧು ಬಳಗ ಗಳಿಸ್ತೀವಿ, ಎಷ್ಟು ಮಂದಿ ನಾವು ನಮ್ಮ ಹಿಂದೆ ಬರ್ತಾರ ಅನ್ನೋದು ಈ ಹಾಡಿನೊಳಗೆ ಭಾಳ ಚಂದ ಐತೆ. ಅದನ್ನು ನಾಳಿನ ದಿವಸ ಕೇಳೋಣ ಅದರ ಅರ್ಥನ. ಕಾರಣ ಏನು ಅಂತಂದ್ರೆ, ಎಣ್ಣೆ ಗೆಳೆ ಅಲ್ಲಿ ಮಠ ಮಾತ್ರ ಬರ್ತಾನೆ. ವರ್ಷಕ್ಕೆ ಒಂದು ಸಾರಿ ಭೇಟಿ ಆಗ್ತಕ್ಕಂಥ 3ನೇ ಗೆಳೆ ಅದು ಯಾರು ಅಂದ್ರೆ, ಹೆಂಗೆ ಪೂಜ್ಯರದರ ಪೂಜ್ಯರನ್ನ ಮನೆಗೆ ಆಗಾಗ ವರ್ಷದಾಗ ಒಂದು ಸಾರಿ ಕರೆಸಿದಾಗ ಗುರುಗಳು ಹೇಳ್ತಾರೆ, ತಮ್ಮ ಲಿಂಗ ಪೂಜೆ ಮಾಡಿಲ್ಲ, ಇಲ್ಲ ಬಿಟ್ಟು ಬಿದ್ದು ಲಿಂಗ ಏನು ಕಟ್ಟ ಬಾ ಅಂತ ತಿಳ್ಕೊಂಡು ಕರೆದು ಲಿಂಗ ದೀಕ್ಷೆ ಮಾಡಿಸಿ ಅಂಗದೊಳಗೆ ಲಿಂಗವನ್ನು ಕೊಟ್ಟು ಹೇಳ್ತಾರೆ, ತಮ್ಮ ನಿನ್ನ ಜೊತೆಗೆ ಕೊನೆಯದಾಗಿ ನಿನ್ನ ಜೊತೆಗೆ ಶಾಶ್ವತವಾಗಿ ಬರುವಂಥದ್ದು ಯಾವುದು ಅಂದ್ರೆ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಹೊಲ ಮನಿ ಯಾವುದೂ ಕೂಡ ಬರುವುದಿಲ್ಲ. ನಿನ್ನ ಜೊತೆಗೆ ಕೊನೆಯದಾಗಿ ಶರೀರದ ಜೊತೆಗೆ ಬರುವಂಥದ್ದು ಯಾವುದು ಅಂತಂದ್ರೆ ಈ ಲಿಂಗಯ್ಯ ಬರ್ತೈತಮ್ಮ. ಈ ಲಿಂಗಯ್ಯನನ್ನು ಬಿಡಬೇಡ, ಈ ಲಿಂಗಯ್ಯನನ್ನು ಗಟ್ಟಿಯಾಗಿ ಪೂಜೆ ಮಾಡು. ಯಾಕಂದ್ರೆ ಲಿಂಗಯ್ಯನ ಕಳಿತು ಅಂತಂದ್ರೆ, ಲಿಂಗಯ್ಯ ಹೋದ ಅಂದ್ರೆ ಪ್ರಾಣ ಹೋತಿರ್ತಕ್ಕಂಥ ಭಾವನೆಯೊಳಗೆ ಇರ್ಬೇಕಂತ ತಿಳ್ಕೊಂಡು ಅಂಗದ ಲಿಂಗವನ್ನು ಕಟ್ಟಿ ಲಿಂಗ ಪೂಜೆ ಮಾಡಂತ ತಿಳ್ಕೊಂಡು ಗುರುಗಳು ಕೊಟ್ಟು ಹೋದಾಗ ಅವ್ರ ಮಾತು ಕೇಳಿ ವರ್ಷದಾಗ ಒಂದು ಸಾರಿ ಮಾಡಿರ್ತಕ್ಕಂಥ ಲಿಂಗ ಪೂಜೆ, ಆ ಲಿಂಗಯ್ಯ ಮಾತ್ರ ನಮ್ಮ ಜೊತೆಗೆ ಬರ್ತಾನೆ. ಎಲ್ಲಿ? ಶಿವನ ಸನ್ನಿಧಾನದೊಳಗೆ. ಯಪ್ಪ, ಕಬ್ಬೂರು ಗ್ರಾಮದೊಳಗೆ ಮಲ್ಲಿಕಾರ್ಜುನ ಜಾತ್ರೆ ಒಳಗೆ ಬಸವ ಜಯಂತಿ ನಿಮಿತ್ತವಾಗಿ ನಡೀತಾ ಇರ್ತಕ್ಕಂಥ ಪ್ರತಿ ವರ್ಷ ಕೂಡ ನಡೀತಾ ಇರುವಂಥ ಕಾರ್ಯಕ್ರಮದೊಳಗೆ ಮುಂದೆ ಇರ್ತಿದ್ದ, ಪಾಲ್ಗೊಳ್ತಿದ್ದ, ಕಸ ಹೊಡಿತಿದ್ದ, ಹಾಳಿ ಹಾಸ್ತಿದ್ದ, ನೀಡ್ತಿದ್ದ, ಉಂಡ್ ಮ್ಯಾಗ ಪಾತ್ರೆ ತೊಳಿತಿದ್ದ. ಯಪ್ಪ, ಧರ್ಮದ ಕಾರ್ಯ ಮಾಡ್ಯಾನ, ಒಳ್ಳೆಯ ಕಾರ್ಯ ಮಾಡ್ಯಾನ. ಇಂಥ ಧರ್ಮದ ಕಾರ್ಯದೊಳಗೆ ಪುಣ್ಯ ಕೆಲಸ ಮಾಡ್ಯಾನ, ಹೊಳ್ಳಿ ಮತ್ತೆ ಮುಂದಿನ ಜನ್ಮ ಕೊಡು ಅಂತ ತಿಳ್ಕೊಂಡು ಬಂದು ಹೇಳುವಂಥದ್ದು ಯಾವುದಂದ್ರೆ ಗುರು ಕೊಟ್ಟಂಥ ಇಷ್ಟಲಿಂಗಯ್ಯ ಶಿವನ ಸನ್ನಿಧಾನದ ಹೇಳಿದಾಗ ಹೊಳ್ಳಿ ಮತ್ತೆ ಮುಂದಿನ ಜನ್ಮದೊಳಗೆ ನಾವು ಏನ ಹುಟ್ಟಿ ಬರ್ತೀವಿ ಗೊತ್ತಿಲ್ಲ. ಕಾರಣ ಏನು ಅಂತಂದ್ರೆ, ಈ ಜನ್ಮದೊಳಗೆ ಮುಂದಿನ ಜನ್ಮ ಬಿಡ್ರಿ ಹೋರತ್ತಾಗ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕೋದುಂಟೆ ಆತ್ಮ. ಸುಮ್ಮನೆ ಬಾ ಅಂದ್ರೆ ಬರಂಗಿಲ್ಲ. ಹರಪೂಜೆ ಇರಬಹುದು, ಗುರು ಸೇವೆ ಇರಬಹುದು, ಹಿಂದಿನ ಜನ್ಮ ಮಾಡಿರ್ತಕ್ಕಂಥ ಪುಣ್ಯದಿಂದ ಬರ್ತಂತ. ನಾವು ಮಾಡಿದ ಪುಣ್ಯ ನಮ್ಮ ಮಕ್ಕಳಿಗೆ ತಟ್ಟತೈತಿ, ಮಕ್ಕಳು ಮಾಡಿದ ಪುಣ್ಯ ಮೊಮ್ಮಕ್ಕಳಿಗೆ ತಟ್ಟತೈತಿ. ನಾವು ಚಲೋ ಸಂಸ್ಕಾರವಂತರಾಗಿದ್ವಿ ಅಂತಂದ್ರೆ ನಮ್ಮ ಮನೆತನ ಸಂಸ್ಕಾರವಂತಾಗಿರ್ತೈತಿ. ಮನೆತನ ಸಂಸ್ಕಾರವಾಗಿತ್ತಂತಂದ್ರೆ ಓಣಿ ಸಂಸ್ಕಾರಯುತವಾಗಿರ್ತೈತಿ. ಓಣಿ ಸಂಸ್ಕಾರಯುತವಾಗಿತ್ತಂದ್ರೆ ಊರು ಸಂಸ್ಕಾರಯುತವಾಗಿರ್ತೈತಿ. ಯಾಕೆ? ಒಟ್ಟಾರೆ ಬೇಕಾಗಿರೋದೇನು ಅಂತಂದ್ರೆ ಆಚಾರ ವಿಚಾರ ಪರಮ ಪಾಲನೆಯನ್ನು ಮಾಡ್ಕೊಂಡು ಬರಬೇಕಂತ. ನಮ್ಮ ಜೊತೆ ಕೊನೆಯದಾಗಿ ಬರೋದು ಇಷ್ಟಲಿಂಗ. ಅದಕ್ಕೆ ಅಕ್ಕ ಮಹಾದೇವಿ ಅಂದ್ಲು, ಹಗಲು 4 ಜಾವ ಅಸನ್ಯಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ತಮ್ಮೊಳಗಿರ್ದ ಮಹಾಗಣವನ್ನು ಅರಿಯರ ಚೆನ್ನ ಮಲ್ಲಿಕಾರ್ಜುನನು ಹಂಗೆ ನಮ್ಮೊಳಗಿರ್ತಕ್ಕಂಥ ಮಹಾಗಣ ಅದು ಜೀವಾತ್ಮ, ಅದು ಗುರು ಕೊಟ್ಟಂಥ ಇಷ್ಟಲಿಂಗನಿಗೆ ಸಂಬಂಧ ಎಂತಕ್ಕಂಥ ಮಾತನ್ನು ಅಕ್ಕ ಮಹಾದೇವಿ ಹೆಂಗೆ ಹೇಳ್ತಾಳೆ. ಭಕ್ತಿಯಿಂದ ಬರುವುದದ, ಭಕ್ತಿಯಿಂದ ನಡ್ಕೊಳ್ಳೋದ್ರ ಜೊತೆಗೆ ಆತನನ್ನು ಒಲಿಸ್ಕೊಳ್ಳೋದದ. ಆತನ ಬರೀ ಹಂಗೆ ಒಲಿಸ್ಕೊಳ್ಳೋದಲ್ಲ, ಸದಾವಕಾಲ ಆತನ ಪೂಜೆ ಮಾಡೋದ್ರ ಮುಖಾಂತರವಾಗಿ ಶಿವನನ್ನು ಒಲಿಸ್ಕೊಳ್ಬೇಕಂತಕ್ಕಂಥ ವಚನವನ್ನು ಬಹಳ ಸುಂದರವಾಗಿ ಅಕ್ಕ ಮಹಾದೇವಿ ತಿಳಿಸ್ಕೊಂಡು ಬರ್ತಾಳೆ.